ಸರ್, ಜೈಲಿನಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ಸಿಗ್ತಾ ಇದೆ ಅಂತ ಫೋಟೋಗಳು ಕೂಡ ವೈರಲ್ ಆಗಿದೆ. ನಾನು ಇವತ್ತು ಪೇಪರಲ್ಲಿ ನೋಡಿದೆ, ತಪ್ಪು. ಆ ಥರ ಯಾರಿಗೇ ಆಗಲಿ, ಒಬ್ಬರು ಕಾನೂನಲ್ಲಿ ಯಾರು ಕೂಡ ಸ್ಪೆಷಲ್ ಇಲ್ಲ. ಕೆಲವರಿಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡೋದು ತಪ್ಪು. ಅದು ಆಗಿದ್ರೆ ನನಗೆ ಏನು ಇವತ್ತಿನ ರಿಪೋರ್ಟ್ ಏನಿದೆ ಗೊತ್ತಿಲ್ಲ. DG ಪ್ರಿಸನ್ಸ್ ಅವರು ನಾನು ಇನ್ವೆಸ್ಟಿಗೇಷನ್ ಮಾಡಿಸ್ತೀನಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದನ್ನು ನಾನು ನೋಡಿದ್ದೇನೆ. ಸೊ ಅವ್ರು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಮೊದಲೇ ನಾನು ಮಾತಾಡೋದು ತಪ್ಪಾಗುತ್ತೆ. ಆದರೂ ಕೂಡ ಔಟ್ ಆಫ್ ಪಬ್ಲಿಕ್ ಕನ್ಸರ್ನ್ ನಾವು ಹೇಳೋದೇನೆಂದರೆ, ಈ ಥರ ಕೆಲವ್ರಿಗೆ ರಾಯಲ್ ಟ್ರೀಟ್ಮೆಂಟು, ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡೋದು ಖಂಡಿತ ತಪ್ಪು. ಅದರಲ್ಲೂ ಮರ್ಡರ್ ಕೇಸಲ್ಲಿರೋರು ಅವ್ರು ಯಾರನ್ನ ದೊಡ್ಡವರಾಗಿರಲಿ ಚಿಕ್ಕವರಿರಲಿ, ಒಬ್ರಿಗೊಂದು ಕಾನೂನು ಇನ್ನೊಬ್ರಿಗೆ ಇನ್ನೊಂದು ಕಾನೂನು. ಡೆಫಿನೆಟ್ಲಿ ನಾವಂತೂ ಅದನ್ನು ಒಪ್ಪೋದಿಲ್ಲ. ಈ ಥರ ಸಂಸ್ಕೃತಿ ಇರಬಾರ್ದು, ನನ್ನ ಸ್ಪಷ್ಟ ಅಭಿಪ್ರಾಯ. ಇದು ಏನಾಗಿದೆ ಅಂತ ನನಗೆ ಇನ್ನೂ ಗೊತ್ತಿಲ್ಲ ಸ್ಪಷ್ಟವಾಗಿ. ಅವರು ತನಿಖೆ ಮಾಡಿ ಈ ಥರ ಘಟನೆ ನಿಜವಾಗಿ ನಡೆದಿದ್ದೇ ಆದರೆ ಅದಕ್ಕೆ ಯಾರು ಈ ಥರದಕ್ಕೆಲ್ಲ ಅಲೋ ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತಾರೆ DG ಪ್ರಿಸನ್ಸ್ ಅವರು ಅಂತ ಅವ್ರ ಮೇಲೆ ನಾನು ವಿಶ್ವಾಸ, ನಂಬಿಕೆ ಇಟ್ಕೊಂಡಿದ್ದೇನೆ. ಈ ಥರ ಬಿಡಬಾರ್ದು. ಈಗ ನೀವು ಎಲ್ಲರನ್ನೂ ಸಮಾನ, ಕಾನೂನು ಮುಂದ್ಗಡೆ ಎಲ್ಲರನ್ನೂ ಸಮಾನ ಅಂತ ನಾವು ಎಲ್ಲ ಸಂದರ್ಭದಲ್ಲಿ ಮಾತಾಡ್ತೇವೆ. ಅದು ಈ ಸಂದರ್ಭದಲ್ಲಿ ಕೂಡ ಜಾರಿ ಆಗಬೇಕು. ಕೆಲವು ಸಂದರ್ಭದಲ್ಲಿ ಕೋರ್ಟ್ಗೆ ನಾವು ಕೇಳಿಕೊಂಡು ಕೆಲವು ಪ್ರಿವಿಲೇಜಸ್ ಅನ್ನ ತಗೊಳ್ಬೋದು, ಅದು ಕಾನೂನಲ್ಲಿ ಅವಕಾಶ ಇದೆ. ಅದನ್ನ ಬಿಟ್ಬಿಟ್ಟು ನಮ್ಮ ಮರ್ಜಿಗೆ ತಕ್ಕ ಹಾಗೆ ಸ್ಪೆಷಲ್ ಈ ತರ ಎಲ್ಲ ಪ್ರಿವಿಲೇಜ್ ಕೊಡೋದು ತಪ್ಪು. ಸರ್ಕಾರದಲ್ಲಿರುವಂತಹ ಸಚಿವರುಗಳು ಮತ್ತು ಕೆಲವರು ಒತ್ತಡದಿಂದಾಗಿ ಅವರಿಗೆ ಸೌಲಭ್ಯ ಕೊಟ್ಟಿದ್ದಾರೆ ಅಂತ ಆರೋಪ ಇದೆ. ಗೊತ್ತಿಲ್ಲ ಆ ತರ ಏನೋ. ಈಗ ಅದ್ರ ಹಿಂದೆ ಗೊತ್ತಿಲ್ಲ. ಅನ್ಯಾಯ ಆಗಿದ್ರೆ ದರ್ಶನ್ ಅಭಿಮಾನಿಗಳು ಬಹಿರಂಗ ವೇದಿಕೆ ಇಲ್ಲ ಸರ್ಕಾರದ ವೈಫಲ್ಯ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾರು ಜವಾಬ್ದಾರಿದ್ದಾರೆ ತನಿಖೆ ಮೇಲೆ ನಾವು ಕಾಮೆಂಟ್ ಮಾಡ್ಬೋದು. ನಮ್ಮಲ್ಲಿ ಯಾರಾದರೂ ಕಾರಣಕರ್ತರು ಅಂತ ಸ್ಪಷ್ಟವಾಗಿ ಸಾಕ್ಷಿ ಇದ್ರೆ ನಾವ್ ಏನಾದ್ರೂ ಹೇಳ್ಬೋದು. ಬರೀ ಶಶಿಕಲಾ ನಟರಾಜನ್ಗೆ ಇದೇ ತರ ರಾಜಾತಿಥ್ಯ ಕೊಟ್ಟಿದ್ರು, ಜೈಲರ್ಗಳಿಗೆ ಕೋಟಿಗಟ್ಟಲೆ ದುಡ್ಡು ಕೊಟ್ಟಿದ್ರು, ಅವ್ರು ಮಾಡಿದ್ರು, ತನಿಖೆಯನ್ನು ಮಾಡಿ ರಿಪೋರ್ಟ್ ಕೊಟ್ಟರು. ಅದು ಆ ರಿಪೋರ್ಟ್ ಅನ್ನು ಇಂಪ್ಲಿಮೆಂಟ್ ಮಾಡಿಲ್ಲ, ಮತ್ತೆ ಏನೋ ಮಾಡುವಂತೂ ಗೊತ್ತಿಲ್ಲ. ನೀವ್ ಹೇಳೋದು ಅಷ್ಟು ಜ್ಞಾಪಕ ಇದೆ, ಬಟ್ ಆಮೇಲೆ ಏನಾಯ್ತು ಅನ್ನೋದು ನನಗೂ ಕೂಡ ಕರೆಕ್ಟ್ ಜ್ಞಾಪಕ ಇಲ್ಲ. ಅದು ನಡೆದಿದ್ದು ಆಮೇಲೆ ಜಡ್ಜ್ ಅದು ಇದು ಎಲ್ಲ ಅಷ್ಟು ಸ್ವಲ್ಪ ದೊಡ್ಡದಾಗಿ ಜ್ಞಾಪಕ ಇದೆ. ಡೀಟೇಲ್ ನನ್ಗೆ ಇನ್ನೂ ಕರೆಕ್ಟ್ ಜ್ಞಾಪಕ ಇಲ್ಲ. ಓಕೆ. ಈ ಆರೋಪ ಇವತ್ತಲ್ಲ, ನಾನು ಚಿಕ್ಕವನಿದ್ದಾಗಿಂದಾನು ಕೂಡ ಜೈಲಲ್ಲಿ ಇವೆಲ್ಲ ನಡೀತವೆ ಅನ್ನೋದು, ಅದರಲ್ಲೂ ಎಸ್ಪೆಷಲಿ ಪರಪ್ ನಗರದಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದು ಬಹುಶಃ ಸತ್ಯ ಅಂತ ಹೇಳ್ಬೇಕಾಗತ್ತೆ. ಯಾಕೆಂದ್ರೆ ಇದು ಒಂದ್ಸತಿ ಎರಡು ಸತಿ ಅಲ್ಲ. ನಾನು ಕಾಲೇಜ್ ಹೋಗೋವಾಗಿಂದಾನು ಕೂಡ ಇವುಗಳನ್ನ ಕೇಳ್ತಾ ಇದ್ದೀವಿ. ಆವಾಗಿಂದಾನು ಕೂಡ ಜೈಲಿನಲ್ಲಿ ಕೆಲವ್ರಿಗೆ ಮೊಬೈಲ್ ಫೆಸಿಲಿಟಿ ಕೊಡೋದು, ಕೆಲವ್ರಿಗೆ ಬಿರಿಯಾನಿ, ಕೆಲವ್ರಿಗೆ ಇನ್ನೂ ಬೇರೆ ಬೇರೆ ಎಲ್ಲ ಸಾಮಾನು ಸರಂಜಾಮುಗಳು ಎಲ್ಲ ಸಪ್ಲೈ ಆಗ್ತವೆ ಅನ್ನೋ ಆರೋಪಗಳು ಕೇಳಿ ಬರ್ತಾನೆ ಇದಾವೆ. ಅಲ್ಲಿ ವ್ಯವಸ್ಥೆನೇ ಮೊದಲಿಂದಾನೇ ಈ ತರ ವ್ಯವಸ್ಥೆ ನಡ್ಕೊಂಡು ಬಂದಿದೆ. ದುರಾದೃಷ್ಟ ಆಗಬಾರ್ದು, ಆದರೆ ಇವೆಲ್ಲ ಪಾರ್ಟ್ ಆಫ್ ದ ಸಿಸ್ಟಮ್ ಆಗ್ಬಿಟ್ಟಿದೆ ಈಗ. ದುರಾದೃಷ್ಟ. ಥ್ಯಾಂಕ್ ಯು ಎಲ್ಲರಿಗೂ.